ಯಾಕೆ ಮಾಡಬೇಕು ಸ್ವಾಮಿ? ಈ ಮೆರವಣಿಗೆಯನ್ನು ಶುರು ಮಾಡಬೇಕಾಗಿತ್ತು BJP ಕಚೇರಿಯ ಎದುರಿನಿಂದ. ಯಾಕೆಂದರೆ ವಿನಾಯಕ ಬಾಳಿಗಾರ್ ಅವರು BJPಯ ಕಾರ್ಯಕರ್ತ. ಈ ಮೆರವಣಿಗೆಯನ್ನು ಪಳ್ಳಿ ಎದುರಿಂದ ಶುರು ಮಾಡುವುದಲ್ಲ, ಚರ್ಚಿನ ಎದುರಿಂದ ಶುರು ಮಾಡುವುದಲ್ಲ, ವೆಂಕಟರಮಣ ದೇವಸ್ಥಾನದಿಂದ ಶುರು ಮಾಡುವುದು. ನರಸತ್ತ ಲಕ್ಷಾಂತರ ಮಂದಿ ಜನಗಳೇ ಹಾಗೂ ನರ ಇದ್ದ ನಮ್ಮ ಒಟ್ಟಿಗಿದ್ದ ಕೆಲವೇ 100 ಮಂದಿಗಳಾದರೂ ಬೇಸರ ಇಲ್ಲ ಇರುವ ನಮ್ಮ ಒಟ್ಟಿಗೆ ಬಂದಿರುವ ಎಲ್ಲ ಸಂಗಾತಿಗಳು. ವಿನಾಯಕ ಬಾಳಿಗ ಕೊಲೆಯನ್ನು ಸಾರ್ವಜನಿಕ ರಂಗಕ್ಕೆ ತರಲು ಸಾಕಷ್ಟು ಪ್ರಯತ್ನಪಟ್ಟ ಪಾಪ ಮಾಡಿದ ನಾನು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಬೇಕಂತ ಇದ್ದೇನೆ. ಪಾಪ ಮಾಡಿದ ನಾನೆಂದರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಹಾಗೆ ನೀವು ಎಣಿಸಬೇಕಾಗ್ತದೆ. ಕೆಲವರು ಹೇಳಿದರು, ಸ್ವಾಮಿ ನಿಮ್ಮ ಮೆರವಣಿಗೆಯನ್ನು ಕಮ್ಯುನಿಸ್ಟ್ ಕಚೇರಿಯ ಎದುರಿನಿಂದ ಶುರು ಮಾಡಿ ಅಂತ, ಕಾಂಗ್ರೆಸ್ ಕಚೇರಿಯ ಎದುರಿಂದ ಶುರು ಮಾಡಿ ಅಂತ ಕೇಳಿದರು. ಯಾಕೆ ಮಾಡಬೇಕು ಸ್ವಾಮಿ? ಈ ಮೆರವಣಿಗೆಯನ್ನು ಶುರು ಮಾಡಬೇಕಾಗಿತ್ತು BJP ಕಚೇರಿಯ ಎದುರಿನಿಂದ. ಯಾಕೆಂದರೆ ವಿನಾಯಕ ಬಾಳಿಗಾರ್ ಅವರು BJPಯ ಕಾರ್ಯಕರ್ತ. ಈ ಮೆರವಣಿಗೆಯನ್ನು ಶುರು ಮಾಡಬೇಕಿತ್ತು ಸಂಘನಿಕೇತನದಿಂದ. ಯಾಕೆಂದರೆ ವಿನಾಯಕ ಬಾಳಿಗರು RSS ಕಾರ್ಯಕರ್ತ. ಈ ಮೆರವಣಿಗೆಯನ್ನು ಪಳ್ಳಿ ಎದುರಿಂದ ಶುರು ಮಾಡುವುದಲ್ಲ, ಚರ್ಚಿನ ಎದುರಿಂದ ಶುರು ಮಾಡುವುದಲ್ಲ, ವೆಂಕಟರಮಣ ದೇವಸ್ಥಾನದಿಂದ ಶುರು ಮಾಡುವುದು. ವಿನಾಯಕ ಬಾಳಿಗರ ಲಾಸ್ಟ್ ಸ್ಪೀಚಲ್ಲಿ ರೆಕಾರ್ಡಿಂಗ್ ಪ್ಲೇ ಮಾಡಬೇಕಂತ ಇದ್ದೇನೆ. ಅದು ಕೊಂಕಣಿಯಲ್ಲಿದ್ದ ಅರ್ಥ ಆಗೋದಿಲ್ಲ. ಆದರೆ ಅದರಲ್ಲಿರೋ ಮುಖ್ಯವಾದ ಒಂದು ಅಂಶವನ್ನು ಹೇಳ್ತೀನಿ. ಇಲ್ಲಿ 3 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ, ಅದಕ್ಕೆ ಕೋರ್ಟ್ ಎನ್ಕ್ವೈರಿ ಆಗ್ತಾ ಇದೆ ಅಂತ ವಿನಾಯಕರು ಬಾಳಿಗರು ಹೇಳಿದ 3.5 ನಿಮಿಷದ ಸ್ಪೀಚ್ ನನ್ನಲ್ಲಿ ಇದೆ. ಸೊ ನೆನಪಿಟ್ಟುಕೊಳ್ಳಿ, ವಿನಾಯಕ ಬಾಳಿಗರ ವಿರುದ್ಧ ನಡೆದ ಅನ್ಯಾಯ, ಅವರ ಘೋರವಾದ ಕೊಲೆ, ಅದಕ್ಕೆ ಆರಂಭ ಬೇಕು ಇಲ್ಲಿಂದಲೇ. ಯಾಕೆಂದರೆ ಬಲವಾದ ಕಾರಣಗಳಿವೆ ಅವರ ಕೊಲೆಯನ್ನು ನಡೆಸಲಿಕ್ಕೆ ಯಾರ ಕೈವಾಡ ಇದೆ ಅಂತ ಹೇಳಿ. ವಿನಾಯಕ ಬಾಳಿಗರ ತಂಗಿ ಅನುರಾಧ ಬಾಳಿಗರ್ ಅವರು ಹೇಳಿದರು, ನನ್ನ ಅಣ್ಣನ ಶವವನ್ನು ಶವಾಗಾರದಲ್ಲಿಟ್ಟಾಗ ಒಬ್ಬ ವ್ಯಕ್ತಿ ಬಂದ, ಕೈಯಲ್ಲಿ ಬ್ಯಾಗ್ ಹಿಡಿದು ಬಂದ. ಬ್ಯಾಗಲ್ಲಿಟ್ಟು ನನ್ನ ಅಣ್ಣನ ಹೆಣ ಹೊರಗೆ ತಂದ ಕೂಡಲೇ ಅದರ ಕಾಲನ್ನು ಮುಟ್ಟಿ ನಮಸ್ಕರಿಸಿದ ಅಂತ. ಆ ಯಾವ ವ್ಯಕ್ತಿ ಅಂತ ಆತನಿಗೆ ಗೊತ್ತು, ಯಾಕೆ ನಮಸ್ಕರಿಸಿದ ಅಂತ ಆತನಿಗೆ ಗೊತ್ತು. ಆದರೆ ಅನುರಾಧ ಹೇಳಿದ್ದನ್ನು ಇವತ್ತು ನಿಮ್ಮ ಮುಂದೆ ಮತ್ತೆ ಹೇಳ್ತಾ ಇದ್ದೇನೆ. ಕಾರ್ಲ್ ಮಾರ್ಕ್ಸ್ ಹೇಳಿದ ರಿಲಿಜನ್ ಇಸ್ ದಿ ಓಪಿಯೇಟ್ ಆಫ್ ದಿ ಪುವರ್ ಅಂತ. ಅದೇ ರೀತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳಿದ ರಿಲಿಜನ್ ಇಸ್ ದಿ ಸೈ ಆಫ್ ದಿ ಒಪ್ರೆಸ್ಡ್ ಅಂತ. ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರ ನಿಟ್ಟುಸಿರುವಂತ ಹೇಳಿದ. ಇವತ್ತು ಆತನ ಅಸಹಾಯಕಿಯಾದ ಸೋದರಿಯರು ನಿಂತು ಈ ತಮ್ಮ ನಿಟ್ಟುಸಿರನ್ನು ದೇವರೆದುರಿಗೆ ಹೇಳಿಕೊಂಡಿದ್ದಾರೆ. ಹಾಗೆಂದು ಯಾವ ದೇವರುಗಳು ನ್ಯಾಯ ಕೊಡ್ತಾರಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ನಾಸ್ತಿಕ. ಇವತ್ತಿನವರೆಗೆ ಯಾವುದೇ ದೇವರಲ್ಲಿ ನ್ಯಾಯವನ್ನು ಕೇಳಲಿಲ್ಲ, ಕೇಳಲು ಮುಂದೆ ಹೋಗುವುದೂ ಇಲ್ಲ. ಆದರೆ ಪಾಪ ಅವರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ, ಕಾನೂನು ನ್ಯಾಯ ಕೊಡ್ತದ ಇಲ್ವೋ ಗೊತ್ತಿಲ್ಲ. ಒಬ್ಬ ಖ್ಯಾತ ವಕೀಲರು ನನ್ನ ಹತ್ರ ಹೇಳಿದರು, ಕೋರ್ಟ್ ಈಸ್ ನಾಟ್ ಟು ಡಿಸ್ಪೆನ್ಸ್ ಜಸ್ಟಿಸ್ ಬಟ್ ಕೋರ್ಟ್ ಈಸ್ ಟು ಇಂಟರ್ಪ್ರಿಟ್ ದಿ ಲಾ ಅಂತ ಹೇಳಿ. ಸೊ ವಿನಾಯಕ ಬಾಳಿಗನ ಕೊಲೆಗೆ ಕೋರ್ಟ್ ನ್ಯಾಯ ಕೊಡ್ತದ ಇಲ್ವೋ ಗೊತ್ತಿಲ್ಲ, ಆದರೆ ಕೋರ್ಟ್ ಖಂಡಿತವಾಗಿಯೂ ಕಾನೂನನ್ನು ಇಂಟರ್ಪ್ರಿಟ್ ಮಾಡುತ್ತೆ.
ಸೊ ಅದರಿಂದ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಕಾನೂನಿನಲ್ಲಿ ಪೂರ್ತಿ ಭರವಸೆ ಇಟ್ಟ ನಾವು ಈ ಕಾನೂನು ಹೋರಾಟವನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋಗಲು ಸಿದ್ಧರಿದ್ದೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ಸೊ ಬಂಧುಗಳೇ, ವಿನಾಯಕ ಬಾಳಿಗನನ್ನು ಮರೆಯಲು ಸಾಕಷ್ಟು ಮಂದಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮರೆಯಲು ನಾವು ಬಿಡುವುದಿಲ್ಲ. ವಿನಾಯಕ ಬಾಳಿಗರ ನೆನಪನ್ನು ಜೀವಂತವಾಗಿಡ್ತೇವೆ. ವಿನಾಯಕ ಬಾಳಿಗರು ಮಾಡಿದ ಹೋರಾಟವನ್ನು ಜೀವಂತವಾಗಿ ಇಡ್ತೇವೆ. ವಿನಾಯಕ ಬಾಳಿಗರ ಬಗ್ಗೆ ಮೊದಲು ನನಗೆ ತಿಳಿಸಿದಾಗ ವಿಚಾರವಾದಿಯಾದ ನಾನು ಹೇಳಿದೆ, ಇದು ನಿಮ್ಮ ಯಾವುದೋ ಧಾರ್ಮಿಕ ಸಂಬಂಧದ ವಿಷಯ ಇರಬೇಕು, ನನಗಿದು ಬೇಡ ಅಂತ ಹೇಳಿದೆ. ವಿನಾಯಕ ಬಾಳಿಗರ RTI ಕಾರ್ಯಕರ್ತರಾಗಿದ್ದರು. ಇವರು RTI ಕಾರ್ಯಕರ್ತರಾಗಿರುವ ಕಾರಣ ಬಿಲ್ಡರ್ಗಳು ಮಾಡಿರಬಹುದು ಅಂತ ಬಲವಾದ ಸಂಶಯಗಳಿದ್ದವು. ಅದಕ್ಕಾಗಿ ಇದನ್ನು ಎತ್ತಿಕೊಂಡೆವು. ಇದನ್ನು ನನ್ನ ಗಮನಕ್ಕೆ ತಂದವರು ವಾಮನ್ ಕಾಮತ್ ಅಂತ. ಅವರು ಇವತ್ತಿಲ್ಲ. ಅವರು TV ಇಂಟರ್ವ್ಯೂ ಬೇರೆ ಕೊಟ್ಟರು, ಯಾಕೆಂದರೆ ಅವರು GSB. ಕೊನೆಗೆ ವಾಮನ್ ಕಾಮತರು ಈಗ ಜಗತ್ತಿನಲ್ಲೇ ಕಣ್ಮರೆಯಾಗಿದ್ದಾರೆ. ಈ ಹೋರಾಟದಿಂದ ಕಣ್ಮರೆಯಾದರು. ಯಾವಾಗ ಅಕ್ಯೂಸ್ ನಂಬರ್ 1 ಹೆಸರು ಬಂದಾಗ ವಾಮನ್ ಕಾಮತರು ಹೋರಾಟದಿಂದ ಕಣ್ಮರೆಯಾದರು. ಯಾಕೆಂದರೆ ಅಕ್ಯೂಸ್ ನಂಬರ್ 1 ಅವರ ಸಂಬಂಧಿಕ. ಆದರೂ ಆ ರೆಕಾರ್ಡಿಂಗ್ ಇತ್ತು, ಅದನ್ನು ಮತ್ತೆ ಮತ್ತೆ ಪ್ಲೇ ಮಾಡ್ತಾ ಇದ್ದರು. ಸೊ ನಾನಾಗಿ ಹೋರಾಟಕ್ಕೆ ಬಂದವನಲ್ಲ, ನನ್ನನ್ನು ಕರೆಕೊಂಡು ಬಂದವರು ವಾಮನ್ ಕಾಮತರು. ಸೊ ಸ್ಪಷ್ಟವಾಗಿ ತಿಳಿಸ್ಕೊಳ್ಳಿ, ಕಮ್ಯುನಿಸ್ಟ್ ಪಾರ್ಟಿ ಅವರಿಗೆ ಹೋರಾಟಕ್ಕೆ ಬರಲಿಲ್ಲ. ಅವರು ಬಂದದ್ದು ಆಮೇಲೆ. ದಲಿತ ಸಂಘರ್ಷ ಸಮಿತಿಯವರು ಬಂದಿಲ್ಲ, ಅವರು ಬಂದದ್ದು ಆಮೇಲೆ. ಈ ಹೋರಾಟವನ್ನು ಆರಂಭ ಮಾಡಿದ ನೈತಿಕ ಹೊಣೆಯನ್ನು ನಾನು ಹೊತ್ಕೊಳ್ತಾ ಇದ್ದೆ. ಸೊ ಯಾರು ಕಲ್ಲು ಬಿಸಾಡಿದ್ರು ನನ್ನ ಬಿಸಾಡಿದ್ರು. ಆಲ್ರೆಡಿ 75 ವರ್ಷ ಆಯಿತು, 76ನೇ ವರ್ಷ ನಡೀತಾ ಇದೆ. ಸಾಯುವ ಮೊದಲು ಸತ್ಯವನ್ನೇ ಹೇಳಿ ಸಾಯಬೇಕು. ಸೊ ನಾನು ಜೀವನ ಇಡೀ ಸತ್ಯವನ್ನೇ ಹೇಳಿ ಬದುಕಿದ್ದೇನೆ. ಇನ್ನು ಎಷ್ಟು ಕಾಲ ಬದುಕಿರ್ಬೋದಂತ ನನಗೆ ಗೊತ್ತಿಲ್ಲ. ಆದರೆ ಸತ್ಯವನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇನೆ. ಬಾಳಿಗರ ಹೋರಾಟ ಮುಂದುವರಿಯಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಿನಾಯಕ್ ಬಾಳಿಗ ಅಮರ್ ರಹೇ.